ಡಬಲ್ ಕಾಗೆ ಆಸಾಮಿ. ಕೋಗಿಲೆ ಓ ಕೋಗಿಲೆ, ಕೋಗಿಲೆ ಓ ಕೋಗಿಲೆ, ಎಲ್ಲಿ ನಿನ್ನ ಗೂಡು ಆ ಕಾಗೆಯ ಬೀಡು, ಎಲ್ಲಿ ನಿನ್ನ ಸೂರು ಅದು ಕಾಕಜರೂರು. ಕೋಗಿಲೆ ಓ ಕೋಗಿಲೆ. ಈ ಜೀವನಕ್ಕೆ ಒಂದು ವಿಶೇಷತೆ ಇದೆ. ಅದೇನಂತಂದ್ರೆ ಅದಕ್ಕೆ ಎಲ್ಲಾನು ಪಾಸೆ, ನಾಪಾಸ್ ಯಾವುದೂ ಇಲ್ಲ. ವಿಧಿ, ಸಹಜ, ಅಸಹಜ, ಹುಟ್ಟು, ಸಾವು. ಜೀವನಕ್ಕೆ ಇವಿಷ್ಟು ವೇದ್ಯ, ಇವಿಷ್ಟರ ಹೊರತಾಗಿ ಜೀವನ ಇಲ್ಲ. ಆ ಪ್ರಕಾರವಾಗಿ ಜೀವನ ಎಲ್ಲರ ಜೊತೆ ಸರಿ ಸಮಾನವಾಗಿ ಆಟ ಆಡುತ್ತೆ. ಅದು ಯಾವ ಜಾತಿ ಬೇಕಿದ್ರೂ ಆಗಿರ್ಲಿ, ಯಾವ ಧರ್ಮ ಬೇಕಿದ್ರೂ ಆಗಿರ್ಲಿ, ಯಾವ ಕೆಲಸ ಬೇಕಿದ್ರೂ ಆಗಿದ್ದಿರ್ಲಿ, ತಾರತಮ್ಯ ಮಾಡಲ್ಲ. ಅವರವ್ರಿಗೆ ಬರುವಂತ ತಕ್ಕ ಮಟ್ಟಿಗಿನ ಅಂತ್ಯ ಎಲ್ಲರೂ ಕಂಡುಕೋತಾರೆ. ಅಷ್ಟರ ಮಟ್ಟಿಗೆ ಜೀವನ ಸರಿ, ಹೌದಾ ಅಲ್ವಾ? ನೋಡೋಣ ಬನ್ನಿ. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜೀವನ ಪ್ರಸ್ತುತಪಡಿಸಿದಂಥ ಉದ್ಯೋಗ, ಕೆಲಸ, ಭಿಕ್ಷಾಟನೆ. ಪಾಳು ಬಿದ್ದಂಥ ಒಂದು ಭಿಕ್ಷೆ ಬೇಡುವರ ಬಿಡಾರದಲ್ಲಿ ಜೀವನ ಆ ಪ್ರಕಾರವಾಗಿ ಬಿಡಿಸ್ಕೊಳ್ಳುತ್ತೆ. ಸೂರ್ಯ ಮುಳುಗಿ ಆಗ್ಲೇ ಕತ್ಲಾಗಿತ್ತು. ಅದೇನೋ ಹೇಳ್ತಾರಲ್ಲ, ಈ ಪಿಕ್ಚರ್ ತೋರಿಸೋದು ಬೇರೆ, ಪಿಕ್ಚರ್ ಬಿಡಿಸೋದು ಬೇರೆ. ಆ ಪಾಳು ಬಿದ್ದ ಬೇಡುವವರ ಬಿಡಾರದಲ್ಲೂ ಮುಂದಕ್ಕೆ ಆ ಥರದ್ದೊಂದು ಆಗೋದ್ರಲ್ಲಿತ್ತು. ಒಂದ್ ಕಡೆ ಒಬ್ಬ ಅರ್ಧ ಎದ್ದು ಅರ್ಧ ಬಿದ್ದಿದ್ದ ಕಂಬಕ್ಕೆ ಹೊರಕೊಂಡು ಮೇಲ್ಗಡೆ ಚಂದ್ರನ್ ನೋಡ್ತಿದ್ದಾನೆ. ಅವನು ಕೂತಲ್ಲಿಂದ ಅಷ್ಟು ದೂರದಲ್ಲಿ ಸುಸೂತ್ರವಾಗಿ ನಿಂತಿರೋ ಒಂದು ಕಾಂಕ್ರೀಟ್ ಕಂಬ ನೋಡ್ತಾ ನೋಡ್ತಾ ಆ ಕಂಬದ ಮೇಲೆ ಒಂದು ಕಾಕೆ ಬಂದು ಕೂತ್ಕೊಂಡು ಕಾ 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 ಅನ್ನೋ ಹಿಡಿಯುತ್ತೆ. ಕಾಗೆ ಕೂಗದ್ದಕ್ಕೋ ಇಲ್ಲ ಕಾಕತಾಳಿಯೋನೋ ಗೊತ್ತಿಲ್ಲ, ಕೆದರಿದು ಕೂದಲು, ಹರಕಲು ಸೀರೆ, ಮಾಸಿದ ಮುಖದ ಹಳೇ ಹೆಂಗಸೊಂದು ಕೈಲಿ ಊಟದ ತಟ್ಟೆ ಜೊತೆ ಬಂದು ಕಂಬಕ್ಕೊರಗಿ ಕೂತವನ್ ಮುಂದೆ ಕುಕ್ಕಿ ಹೋಗ್ತಾ ಆಕೆ ಹಂಗೆ ಸುಮ್ಮನೆ ಹೋಗ್ಲಿಲ್ಲ. ಅವನ ಕಡೆ ನೋಡ್ಕೊಂಡು, ಕೂತವನ್ ಕಡೆ ನೋಡ್ಕೊಂಡು, ತಿಂದ್ ಸಾಯ್ ಹಾಳಾದ ಮೊಂಡೆ ಮಗನೇ ಅಂತ ಕ್ಯಾಕಸಿ ತುಪಕ್ ಅಂತ ಉಗಿದು ಕತ್ಲಲ್ಲಿ ಕಳೆದೋಗ್ತಾಳೆ. ಆಕೆ ಹೋಗೋದೇ ತಡ. ಅಷ್ಟೇ ಕೆದರಿದ ಕೂದಲು, ಅದಕ್ಕಿಂತ ಹರಿದ ಬಟ್ಟೆ, ಕೊಳಕೆ ಮೈಗೂಡದಂತಹ ದೇಹ, ಎಲ್ಲದಕ್ಕಿಂತ ಮೇಲಾಗಿ ಮಣ್ಣು ತಿಂದು ಗೆದ್ಲು ಹಿಡಿದು ಹಾಗಿರೋ ಅಂಗೈ ಮತ್ತೆ ಕೈ ಬೆರಳು. ಅಂತ ಎರಡು ಕೈಯಿಂದ ಊಟದ ತಟ್ಟೆನ ಎತ್ತಿ ಚಂದ್ರ ನೋಡ್ಕೊಂಡು ಸಾಯಿರಾಮ್ ಅಂತನ್ಕೊಂಡು 3 ಮುಷ್ಟಿ ಮುದ್ದೆ ಪಕ್ಕಕ್ಕೆ ನೆಲದಲ್ಲಿ ಎತ್ತಿಟ್ಟು ಕಂಬತ್ತುದಿಲ್ ಕೂತಿರೋ ಕಾಗೆನ ಕಾ 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 ಅಂತ ಊಟಕ್ಕೆ ಕರೀತಾನೆ. ಕಾಗೆನೂ ಅಷ್ಟೇ ವಿಧೇಯತೆಯಿಂದ ಹಾರಿ ಬಂದು ಕುಳಿತು ಕಾ 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 ಅಂತ 2 ಮುದ್ದೆ ತಿಂದು 3ನೇ ದಿನ ಕಚ್ಕೊಂಡು ಹಾರೋಗುತ್ತೆ. ಉಳಿದಂತೆ ಕಂಬಕ್ಕೆ ಹೊರಕೊಂಡು ಕೂತಿರೋ ಆಸಾಮಿ ಊಟ ಮಾಡ್ತಿರ್ಬೇಕಾದ್ರೆ ಅತ್ತ ಉಳಿದಂತೆ ಬಿಡಾರದಲ್ಲಿ ಗುಸು ಗುಸು ಗಲಾಟೆ. ನೋಡಿದ್ರೆ ಒಬ್ಬ ಮಧ್ಯದಲ್ಲಿ 3.25 ಕಾಲ್ ಕುರ್ಚಿ ಮೇಲೆ ಕೂತಿದ್ದಾನೆ. ಅವನು ಅಷ್ಟೇ ಮಾಸ್ದವನಾದ್ರೆ ಸ್ವಲ್ಪ ಮಾಡರ್ನ್ ಅಷ್ಟೇ. ಪಾಲಿಶ್ ಕಾಣದೆ ಕೊಳತ್ ನಾರ್ತಿರೋ ಅವನ್ ಶೂ, ಕಿತ್ತೋಗಿರೋ ಜೀನ್ಸ್, ಗುಂಡಿ ಕಳ್ಕೊಂಡಿರೋ ಅಂಗಿ, ಕನ್ನಡಿನೇ ಕಾಣದಿರೋ ಆ ಪಾಪಿ ಮಖ. ಪಾಪ ಉಳಿದವ್ರಿಗೆಲ್ಲ ಈತ ತಲೆ ಮಸ್ದಿದ್ ಯಜಮಾನ್ ಅಂತೆ. ಗಲಾಟೆ ಕಿತ್ಕೊಂಡಿರೋದಕ್ಕೆ ಕಾರಣ ಕಳತನ. ಇವ್ರದ್ದೇ ಒಂದು ಚಿಂದಿ ಬದುಕು. ಅದರಲ್ಲೂ ಒಬ್ಬ ಚಿಂದಿ ಚೋರ್ ನನ್ನ ಮಗ. ಅವನು ಇವನಂತಾನೆ, ಇವನು ಅವನಂತಾನೆ. ಅವಳ ಅಬ್ಬೆ ಆಕೆ ಅಂತಾಳೆ, ಆಕೆ ನೋಡಿದ್ರೆ ನಿನ್ನ ಇಡೀ ಕಾಂದನ್ ಅಂತಾಳೆ. ತಲೆಮಾಸಿ ಯಜಮಾನಂಗೆ ಮೈಕೆ ಪರ್ಸ್ಕೊಳ್ಳೋ ಹಾಗಾಗಿದೆ. ಆದರೆ ಅವನು ಕೆಕ್ಕಳ್ಳಿಲ್ಲ, ಗದರ್ದ. ಕೆಕ್ಕರ್ಸಿ ಗಂಟ್ಲು ಸರಿ ಮಾಡ್ಕೊಂಡು ತಿಕ್ಕಾ ಮುಚ್ಕೊಂಡು ಸುಮ್ನಿರಲ್ಲೇ ಆಯ್ಕೊಂಡು ತಿನ್ನೋ ಚಿಂದಿ ನನ್ನ ಮಕ್ಕಳ್ರ. ಮತ್ತೆ ನೀನೇನು? ಕತ್ಲಲ್ಲಿ ನೆರಳಾಗಿದ್ದು ಒಂದು ಹಳೆ ಮುದಿಯ ಆವಾಜು. ತಲೆ ಮಾಸ್ತಿದ್ ಯಜಮಾನಂಗೆ ಒತ್ತರ್ಸ್ಕೊಂಡು ಕೋಪ ಬಂತು. ಹೌದಾದ್ರು ಕತ್ಲಲ್ಲಿ ಯಾರ ಮೇಲೆ ಅಂತ ಎಗರೋದು, ಯಾರನ್ನೇ ಅಂತ ವಾಂಚೋದು? ಪಾಚಿ ಕಟ್ಟಿ ಹುಳ ಹಿಡ್ದಿದ್ದ ಹಲ್ಲನ್ನು ಕಚ್ಚಿ ಸಿಟ್ಟನ್ನು ನುಂಗ್ಕೊಂಡು, ನೋಡಿ
ನಂಗೂ ಕೇಳ ಸಾಕಾಯ್ತು. ನಿಮ್ಮಲ್ಲೇ ವಿಷಯ ಇತ್ಯರ್ಥ ಮಾಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಲ್ಲಿ ಅರ್ಧ ಜನನ ಸಾಯಿಸಿ ಕಿಡ್ನಿ ಲಿವರ್ ಮಾಡ್ಕೋತೀನಿ. ಇನ್ನು ಉಳಿದವರದ್ದು ಒಬ್ಬೊಬ್ಬರದ್ದು ತಲೆನು ಹಿಡಿದು ಸೂಳೆ ಮನೆಗೆ ಮಾರ್ತೀನಿ. ಏನ್ ಹೇಳಿ? ಒಬ್ಬೊಬ್ಬರನ್ನು ಬಿಡಲ್ಲ. ಚಂದ್ರನ ಕೆಳಗೆ ಬಿಡಾರದಲ್ಲಿ 1-2-3 ಕ್ಷಣ ನಿಶಬ್ದ ಅಷ್ಟೇ. ಮತ್ತದೇ ಹಳೆ ಆವಾಜು, ಮಾಡ್ ನೋಡಮ್ಮ, ಮಾಡ್. ಅದೇ ಆತ ಕತ್ಲಲ್ಲಿ ನೆರಳಾಗಿದ್ನಲ್ಲ, ತಲೆ ಮಾಸಿದ ಯಜಮಾನಂಗೆ ಸಿಟ್ಟು ಮತ್ತೆ ಕಿತ್ಕೊಂಡು ಬಂತು. ಥಟ್ ಅಂತ ಆತ 3.25 ಕಾಲ್ ಕುರ್ಚಿ ಮೇಲಿಂದ ಎದ್ದು, ಅದ್ಯಾವ ಬೋಳಿ ಮಗನ ನೀನು, ಧೈರ್ಯ ಇದ್ರೆ ಬಾ ಆಚೆಗೆ ಬೆಳಕಿಗೆ. ಈತ ಗುಡುಗದ, ಆದರೆ ಆತ ಕೆಮ್ಲಿಲ್ಲ. ಕಾದ್ ನೋಡ್ದ, ಮುಂದೆ ಬರಲೇ ಇಲ್ಲ. ನಾಳೆ ನಿಮಗೆಲ್ಲ ಒಂದು ಗತಿ ಕಾಣಿಸ್ಲಿಲ್ಲ ಅಂತಂದ್ರೆ ನನ್ನ ಅಪ್ಪಂಗುಟ್ಟಿದ ಮಗನೇ ಅಲ್ಲ. ಪ್ರತಿಕ್ರಿಯೆಗೆ ಮತ್ತಿನ್ಯಾರು ತಯಾರಿರಲಿಲ್ಲ. ರಾತ್ರಿ ತುಂಬಾ ಹೊತ್ತಾಗಿತ್ತು, ಬಿಡಾರ ತಣ್ಣಗಾಗಿತ್ತು. ತಲೆ ಮಸೀದ್ ಯಜಮಾನ ರೋಷದಿಂದ ಬುಸ್ಗುಡ್ತಾ ಬಿಡಾರದಿಂದ ಕಾಲ್ ಕಿತ್ತಿದ್ದ. ಕತ್ತಲೆ ಬದುಕು ತಿಳಿಯಾಗಿತ್ತು, ಬೆತ್ತಲೆ ಬೆಳಕು ಭುವಿಯಾಗಿತ್ತು. ಬೆಳಿಗ್ಗೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಸೂರ್ಯ ನೆತ್ತಿ ಮೇಲೆ ಬರೋನಿದ್ದ. ಭಿಕ್ಷಾಟನೆಯನ್ನು ಜೋರಾಗಿತ್ತು, ಆದರೆ ನೂರಗಲದ ಜಾಗದಲ್ಲಿ ನೂರಗಲದ ಸಂಪಾದನೆ. ಒಂಚೂರು ಪ್ರಶ್ನೆನೇ ಆಗಿತ್ತು. ಪಾಪ ದಾರಿ ಹೋಗರು ಯಾರ್ಯಾರಿಗೆ ಅಂತ ಕಾಸು ಹಾಕೋದು? ಆ ಏರಿಯಾದಲ್ಲಿ ಸಿಗ್ನಲ್ ಬಳಿ ಅಂತೂ ಹೋಗಕ್ಕಾಗಲ್ಲ, ಪೊಲೀಸ್ ಕಾಟ. ಆಸುಪಾಸು ಇರೋ ಜಾಗದಲ್ಲೇ ಗೈಕೋಬೇಕು. ಕೆಲವರು 1 ಚದರ ಅಡಿಗೆ ತಮ್ಮ 3 ಚದರ ಅಡಿನೂ ಮೀರಿದ ಹಣ್ಣು ಪೇರಿಸಿ ಕೂತಿದ್ರೆ, ಇನ್ನು ಕೆಲವರು 2 ಕಾಲನ್ನು ನೆಟ್ಟಿಗೆ ತಪಸ್ಸಿಗಿಟ್ಟು ನಿಂತು ಕೈ ಚಾಚಿದ್ದಾರೆ. ಅಮ್ಮ, ತಾಯಿ, ಅಪ್ಪ, ತಂದೆ, ದಾನ ಮಾಡಿ ಸ್ವಾಮಿ. ಆ ಸದ್ದುಗಳೆಲ್ಲ ಹೋಗಿ ತುಂಬಾ ಕಾಲ ಆಯಿತು. ಇತ್ತೀಚೆಗಂತೂ ಬೇಡಗರು ಅವರದ್ದೇ ಆದ ರೀತಿಯಲ್ಲಿ ಅಪ್ಡೇಟ್ ಆಗಿದ್ದಾರೆ. ಆ ಪೈಕಿ ನಮ್ಮ ಆಸಾಮಿ ರಸ್ತೆ ಪಕ್ಕ ಸರಿಯಾಗಿ ಶನಿ ಮಹಾತ್ಮನ ದೇವಸ್ಥಾನದ ಎದುರು ಕೂತ್ಕೊಂಡು ತಾಟ್ ಹಿಡಿದು ಬಿಡ್ತಾ ಇದ್ದಾನೆ. ಯಾರು ಕ್ಯಾರೆ ಅಂತ ಇಲ್ಲ. ದಾರಿ ಹೋಗ್ರು ಅಭ್ಯಾಸ ಬಲನೋ ಏನು, ಆಸಾಮಿ ತಟ್ಟಿಗೆ 5-10 ಬಿದ್ರೆ ಉಳಿದವ್ರ ತಾಟ್ಗೆ ಬರೀ ಗಾಳಿನೇ. ಹೀಗಿರ್ಬೇಕಾದ್ರೆ ಸೂರ್ಯ ಸರಿಯಾಗಿ ನೆತ್ತಿ ಮೇಲಕ್ಕೆ ಬಂದು 1:12 ಆಗ್ತಿದ್ದ ಹಾಗೇನೆ ರಾತ್ರಿ ಮುಷ್ಟಿ ಮುದ್ದೆ ತಿಂದು ಹೋಗಿದ್ದ ಕಾಗೆ ಹಾರ್ಕೊಂಡು ಬಂದು ಆಸಾಮಿ ಹೆಗಲೇರುತ್ತೆ. ಅಷ್ಟರಲ್ಲಾಗಲೇ ಆಸಾಮಿ ಕಣ್ಣುಗುಡ್ಡೆ ಮೇಲಕ್ಕೇರಿ ಕಪ್ಪು ಕಳೆದೆಲ್ಲ ಬೆಳ್ಳಗಾಗಿರುತ್ತೆ. ಹೆಗಲೇರದಂತ ಕಪ್ಪು ಕಾಗೆ ಆಸಾಮಿ ಜೊತೆಗೂಡಿ ದಾರಿ ಹೋಕರನ್ನ ಹುರಿದುಂಬಿಸಿ ಪುಸ್ಲಾಯಿಸೋಕೆ ಹಿಡಿತಾರೆ. ಒಂದ್ ಕಡೆಯಿಂದ ಆಸಾಮಿ ಕಾ 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 ಅಂತಂದ್ರೆ, ಇನ್ನೊಂದ್ ಕಡೆಯಿಂದ ಕಾಗಿ ತಾನೂ ಏನು ಕಮ್ಮಿ ಇಲ್ಲ ಅಂತ ಕೊಕ್ಕು ಚಾಚಿ ಕತ್ತು ತಿರುಗಿಸಿ ವಿಚಿತ್ರವಾದ ವಿಶೇಷವಾದ ರೀತಿಯಲ್ಲಿ ಅಕ್ಕಪಕ್ಕ ಸುಳಿದಾಡೋ ಜನರು ನೋಡ್ಕೊಂಡು ಕಾ 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 ಅನ್ನೋಕೆ ಹಿಡಿಯುತ್ತೆ. ಇಂಥ ಪ್ರದರ್ಶನ, ಅದು ಶನಿ ಕ್ಷೇತ್ರದ ಎದುರು, ಯಾರನ್ನಾದರೂ ಸೆಳೆದೇ ಇರುತ್ತಾ? ಅವಸರಕ್ಕೆ ಬಿದ್ದವರು ರಸ್ತೆ ಆ ಪಕ್ಕ ಇರೋ ದೇವಸ್ಥಾನಕ್ಕೆ ಹೋಗೋಕೆ ಆಗದೆ ಇರೋರು ಅಲ್ಲಿಂದನೇ ಶನಿ ಮಹಾತ್ಮನಿಗೆ ಕೈ ಮುಗಿದು ರಸ್ತೆ ಈ ಪಕ್ಕ ಕೂತಿರೋ ಆಸಾಮಿ ಮತ್ತೊಂದು ಕಾಗೆಗೆ ದಕ್ಷಿಣ ರೂಪದಲ್ಲಿ 100, 200, 500. 12 ಮುಟ್ಟೋಕ್ಕಿಂತ ಮುಂಚೆ ಆಸಾಮಿ ತಟ್ಟೆಯಲ್ಲಿ ಕವಡೆ ಕಾಸು. 12 ಕಳಿತಿದ್ದ ಹಾಗೆ ಆಸಾಮಿ ತಟ್ಟೆಯಲ್ಲಿ ಕಾಸೋ ಕಾಸು. ಉಳಿದವ್ರ ತಟ್ಟೆಗೆ ಪಾಪ ಚಿಪ್ಪೆ ಗತಿ. ಇದು ಪ್ರತಿದಿನದ ಬೆಳವಣಿಗೆ ಆದದ್ರಿಂದ ಉಳಿದ ಭಿಕ್ಷುಕರಿಗೆ ಆಸಾಮಿ ಮತ್ತವನ ಕಾಗೆ ಕಂಡ್ರೆ ಹೊಟ್ಟೆ ಉರಿ. ನೋಡ್ತಾ ನೋಡ್ತಾ ಸೂರ್ಯನ ಉರಿ ತಣ್ಣಗಾಯ್ತು. ಆಸಾಮಿ ಕಣ್ಣಿಗೆ
ನೋಡ್ತಾ ನೋಡ್ತಾ ಸೂರ್ಯನುರಿ ತಣ್ಣಗಾಯ್ತು. ಆಸಾಮಿ ಕಣ್ಣಿನ ಬಿಳುಪಿಗೆ ಮತ್ತೆ ಕಪ್ ಮುಡ್ತು. ಹೆಗಲೇರಿದ್ದ ಕರಿಕಪ್ಪು ಕಾಗೆ ತಾಟಿಂದ ಇದ್ದದ್ರಲ್ಲೇ ದೊಡ್ಡ ಬಿಲ್ಲೆನ ಎತ್ಕೊಂಡು ಹಾರೋಯ್ತು. ಅವತ್ತಿನ ದುಡಿಮೆ ಕೈಂಕರ್ಯ ಅಂತ್ಯ ಕಾಣ್ತು. ಥ್ಯಾಂಕ್ ಯು, ಅಡೋಟ್ನಾಥ.